ಸರ್ಕಾರ 2 ವರ್ಷ ತುಂಬಿದೆ. ಈ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಕೂಡ ಒತ್ತಡ ಕೇಳಿ ಬರ್ತಿದೆ ಸರ್. ನೀವು ಆಕಾಂಕ್ಷೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಂಪುಟ ವಿಸ್ತರಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಇವತ್ತು ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿದೆ, ಇಲ್ಲ ರೀಸಫಲ್ ಮಾಡ್ತಾರ ಅಂತಕೊಂಡು ಹೇಳಿ. ರೀಸಫಲ್ ಮಾಡಿದರೆ ಹೊಸಬರಿಗೆ ಅವಕಾಶಗಳು ಸಿಗ್ತಾವೆ ಅನ್ನುವಂಥದ್ದು ಒಂದು ಎಲ್ಲ ಶಾಸಕರ ಬೇಡಿಕೆ ಇದೆ. ಅದಕ್ಕೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷದ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ನಾವೆಲ್ಲರೂ ಭದ್ರಾಗಿರ್ತೀವಿ. ನಮ್ಮ ಎಲ್ಲ ಶಾಸಕರು 138 ಜನ ಏನು ಗೆದ್ದೀವಿ, ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಇದ್ದೀವಿ. ಪಕ್ಷ ಏನು ನಿರ್ಣಯ ತಗೋತೈತಿ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಹೊಸದಾಗಿ ಏನಾರ ಮಾಡ್ತೀವಿ ಸಂತೋಷ ಪಡ್ತೀವಿ. ಅಲ್ಲ, ನಾನು ಸಚಿವನ ಆಗಬೇಕು ಅನ್ನುವಂಥ ಆಸೆ ನನಗಿದ್ರೂ ಕೂಡ ಅದನ್ನ ಏನೋ ಮಾಡ್ತಕ್ಕಂಥದ್ದು ಇರೋದು ಕೂಡ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಕ್ಕಂಥ ಅವರು ವಿವೇಚನೆಗೆ ಬಿಡ್ತೀವಿ. ಕೊಟ್ಟರೆ ಸಮರ್ಥವಾಗಿ ಮಾಡ್ತಕ್ಕಂಥ ಶಕ್ತಿ ದೇವ್ರು ನನಗೂ ಕೊಟ್ಟ ನಾ ಮಾಡಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ತೋರಿಸ್ತಾರೆ. KH ಮುನಿಯೊಬ್ಬರು ಪದೇ ಹೇಳ್ತಾ ಇದ್ದಾರೆ ಸರ್, ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಹಳಬ್ರಿಗೆ ಗೇಟ್ ಪಾಸ್ ಕೊಡಬೇಕು ಅಂತ. ಅಲ್ಲ, ಹಿರಿಯರಂತ KH ಮುನಿಯಪ್ಪ ಸಾಹೇಬರು ಆ ರೀತಿಯಾಗಿ ಹೇಳಿದರೆ ಅದು ಹೈಕಮಾಂಡ್ ಮುಂದೆ ಅವ್ರು ಹೇಳಿರ್ತಾರೆ. ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಸಂಪುಟ ವಿಸ್ತರಣೆ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿದೆ. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಂಥ ಪರಮಾಧಿಕಾರ. ಬಟ್ ಆದರೆ ಒಳ್ಳೆಯದು ಅಂತ ತಮ್ಮ ಅಭಿಪ್ರಾಯ ಸರ್? ಅಲ್ಲ, ಆದ್ರೆ ಒಳ್ಳೇದೇ ಬಯಸ್ತಲ್ಲ. ಯಾರಿಗೆ ಒಂದು 10 ಮಂದಿ MLAಗಳು ಹೊಸದಾಗಿ ಮಂತ್ರಿಗಳಾಕಾರಂದ್ರೆ ಬ್ಯಾಡ ಅಂತ ಹೇಳೋಕ್ಕಾಗತ್ತಾನೆ. ಅವರ ಅಭಿಪ್ರಾಯ ಭಾಳ ಜನ ಆಗ್ಬೇಕಂತಿದೆ. ಎಲ್ಲ ಈ ವ್ಯವಸ್ಥೆ ಇರೋದಲ್ಲ, ಅಧಿಕಾರದಾಗ ಯಾರು MLA ಹಾಕಾರ ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. ಬಟ್ ಎಲ್ರಿಗೂ ಆಗೋಕ್ಕಾಗಲ್ಲ. 34 ಮಂದಿ ಮಾತ್ರ ಮಾಡೋಕ್ಕೆ ಅವಕಾಶ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ. ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಇದೆ.